ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಚಾರು ಇಬ್ರು ಕೂಡ ಸೇರ್ಕೊಂಡು ಮಾನ್ಯತಾಗೆ ಕೆಟ್ಟ ತೋರ್ತಾ ಇದ್ರ. ಅತ್ತ ಕಡೆ ರಾಘು ಮತ್ತೆ ಜಾನ್ಸಿನ ದೂರ ಮಾಡೋದಕ್ಕೆ ಅನಿತಾ ಒಂದು ಮಹಾ ಸ್ಕೆಚ್ಚನ್ನೇ ಹಾಕಿದಾಳೆ. ಹಾಕಿದ್ರೆ ಏನಾಯ್ತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರಾಮಾಚಾರಿ ಮತ್ತು ಜಾನ್ಸಿ ಇಬ್ಬರು ಕೂಡ ಕಿಟ್ಟಿ ಸಾವಿಗೆ ನ್ಯಾಯ ದೊರಕಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಬ್ಬರು ಕೂಡ ಡ್ರಾಮಾ ಮಾಡ್ತಿದ್ದಾರೆ. ಇಲ್ಲಿ ಬದುಕಿದ್ದು ಕೂಡ ಸತ್ತಾಗೆ ರಾಮಾಚಾರಿ ನಟಿಸ್ತಿದ್ದಾರೆ, ಸತ್ತಿರೋ ಕಿಟ್ಟಿ ಬದುಕಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಇದು ರುಕುಗೆ ಗೊತ್ತಾಗಿದೆ ತನ್ನ ಗಂಡನ ತಾನೇ ಮುಗಿಸ್ತೆ ಅನ್ನೋದು. ಬಟ್ ಆ ಒಂದು ವಿಷಯವನ್ನ ಮಾನ್ಯತಾಗೆ ಹಿಡಿದ್ರು ಕೂಡ ಮಾನ್ಯತಾ ನಂಬೋದಕ್ಕೆ ರೆಡಿ ಇಲ್ಲ. ಬಿಕಾಸ್ ಇಲ್ಲಿ ಪೊರೆ ಕಟ್ಕೊಂಡ್ಬಿಟ್ಟಿದೆ ಮಗಳದು ಅಂತ ಹೇಳ್ಬೋದು. ಬಿಕಾಸ್ ಚಾರು ಹೇಳಿದಂತ ಅಷ್ಟೇ ಮಾತುಗಳು ಮಾನ್ಯತಾ ಕಿವಿಗೆ ಬೀಳ್ತದೆ ಹೊರತು ಬೇರೆ ಯಾರೇ ಏನೇ ಹೇಳಿದ್ರು ಮಾನ್ಯತಾ ಕಿವಿಗೂ ಕೂಡ ಹಾಕೋತಿಲ್ಲ. ಕಣ್ಮುಂದೆ ಸತ್ಯ ಕಾಣ್ತಿದ್ರು ಸತ್ಯ ಏನು ಸುಳ್ಳು ಯಾವುದು ಅನ್ನೋದೇ ಇಲ್ಲಿ ಮಾನ್ಯತಾಗೆ ಗೊತ್ತಾಗ್ತಿಲ್ಲ. ಅದೇ ರೀತಿಯಾಗಿ ನವದೀಪ್ಗೂ ಕೂಡ ರಾಮಾಚಾರಿ ಚಾರು ಸೇರಿಕೊಂಡು ಚೊಳ್ಳೆ ಹಣ್ಣನ್ನು ತಿನ್ನಿಸಿದ್ದಾರೆ. ಬಿಕಾಸ್ ನವದೀಪ್ ಮನೆಗೆ ಹೋಗಿ ನವದೀಪ ಒಂದು ಲ್ಯಾಪ್ಟಾಪಲ್ಲಿ ಇರ್ತಕ್ಕಂಥ ಅಷ್ಟು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಅದು ನವದೀಪ ಕಣ್ಣಿಗೆ ಬರಲೇ ಇಲ್ಲ, ಸಿಗಲೇ ಇಲ್ಲ. ಕೊನೆಗೂ ನವದೀಪ್ಗೆ ಆ ಒಂದು ಎರರ್ ಆಗಿದೆ ಅನ್ನೋದು ತನ್ನ ಲ್ಯಾಪ್ಟಾಪಲ್ಲಿ ಗೊತ್ತಾಗುತ್ತೆ. ಬಟ್ ಯಾರು ಮಾಡಿರ್ಬೋದು ಅನ್ನೋದನ್ನು ಹುಡುಕೋಕೆ ಮುಂದಾದಾಗ ಇಲ್ಲಿ ನವದೀಪಿಗೆ ಕೂಡ ಚಾರು ಮಾಡಿರ್ಬೋದು ಅಂತ ಹೇಳ್ತಾರೆ. ಬಿಕಾಸ್ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ ಸತ್ತಿರೋದು ಕಿಟ್ಟಿ, ರಾಮಾಚಾರಿ ಅಲ್ಲ ಕಿಟ್ಟಿ ಅಂತಕ್ಕಂಥದ್ದು. ಬಟ್ ಅವರು ಕೂಡ ಹೇಳಿದ್ರು, ನವದೀಪ್ ಕೂಡ ನಂಬಿರಲಿಲ್ಲ. ಅದೇ ಕಾರಣಕ್ಕೆ ಈ ಬಾರಿ ಹೇಗಾದರೂ ಸಿಕ್ಬಿಡ್ಲಿ ಅಂತ ಹೇಳಿ ನವದೀಪ್ ಚಾರು ಮಾಡಿರ್ತಕ್ಕಂಥದ್ದು ಅಂತ ಹೇಳಿದಾಗ ಚಾರು ಮೇಲೆ ಡೌಟ್ ಬರುತ್ತೆ ನವದೀಪ್ಗೆ. ಯಾಕಂದ್ರೆ ಅವತ್ತು ರೂಮಿಗೆ ಬಂದಿದ್ದು ಚಾರು ಮಾತ್ರ, ಅಂದಮೇಲೆ ಚಾರುನೇ ಮಾಡಿರೋ ಸಾಧ್ಯತೆ ಇದೆ ಅಂತ ನವದೀಪ್ಗೂ ಕೂಡ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಚಾರುಗೆ ಕಾಲ್ ಮಾಡಿದ್ದೆ ಕೇಳ್ತಾರೆ, ನೋಡು ಚಾರು ನನ್ನ ರೂಮ್ಗೆ ಅವತ್ತು ಬಂದಿದ್ದಲ್ವಾ, ಲ್ಯಾಪ್ಟಾಪ್ ಟಚ್ ಮಾಡಿದ್ಯಾ ಅಂತ. ಇಲ್ಲ ಅಂಕಲ್ ಯಾಕೆ ಕೇಳ್ತಿದ್ರ ಅಂದಾಗ, ನನ್ನ ಲ್ಯಾಪ್ಟಾಪಲ್ಲಿ ಒಂದಷ್ಟು ಡಾಕ್ಯುಮೆಂಟ್ಸ್ ಎರರ್ ಆಗ್ಬಿಟ್ಟಿದೆ, ಡಿಲೀಟ್ ಆಗಿದೆ, ಯಾರು ಮಾಡಿದ್ದಾರೆ ಎರೇಸ್ನ ಅಂತ ಹೇಳಿದಾಗ, ಇಲ್ಲ ಅಂಕಲ್ ನಾನು ಯಾಕೆ ನಿಮ್ಮ ಲ್ಯಾಪ್ಟಾಪನ್ನು ಚೆಕ್ ಮಾಡಲಿ, ಅವತ್ತು ಕಣ್ಣ ಮುಚ್ಚೆ ಆಡೋದಕ್ಕೆ ಅಂತ ನಾನು ಬಂದಿದ್ದು, ನಿಮ್ಮ ಮಗನ ಜೊತೆ ಆಡ್ತಿದ್ನಲ್ವಾ ಅಂದಾಗ. ಹೌದು ಅದು ಗೊತ್ತಿರೋದ್ರಿಂದಾನೇ ನಾನು ನಿನ್ನನ್ನು ಕೇಳ್ತಿರೋದು, ನೀನು ಮಾತ್ರ ನನ್ನ ರೂಮಿಗೆ ಬಂದಿದ್ದದ್ದು ಅಂತ ನವದೀಪ್ ಹೇಳ್ತಾರೆ. ಇಲ್ಲ ಅಂಕಲ್ ಯಾವುದೇ ಕಾರಣಕ್ಕೂ ನಾನು ಅದನ್ನು ಮಾಡಿಲ್ಲ, ಯಾಕಂದರೆ ನಾನು ರೇಡಿಯೇಷನ್ ಆಗ್ತಕ್ಕಂಥ ಯಾವುದೇ ವಸ್ತುಗಳನ್ನ ಕೂಡ ಪ್ರೆಗ್ನೆಂಟ್ ಆಗಿರೋದ್ರಿಂದ ಟಚ್ ಮಾಡ್ತಿಲ್ಲ, ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಕಾರಣಕ್ಕೆ ಫೋನನ್ನು ಕೂಡ ಅಷ್ಟಾಗಿ ಯೂಸ್ ಮಾಡ್ತಿಲ್ಲ. ನನಗೆ ಯಾಕೋ ನಿಮ್ಮ ಮಗ ಮಾಡಿರ್ಬೋದು ಅನಿಸ್ತದೆ. ಬಿಕಾಸ್ ನಿಮ್ಮ ಮಗ ನನ್ನ ಪರ್ಮಿಷನ್ ಇಲ್ಲದೇ ನನ್ನನ್ನು ಟಚ್ ಮಾಡೋಕ್ಕೆ ಬಂದರು. ಅಂಥದ್ರಲ್ಲಿ ನಿಮ್ಮ ಮಗ 24 hours ಕೊಡ್ತಿರೋ ಮತ್ತಲ್ಲೇ ಇರ್ತಾರೆ. ಆ ಒಂದು ಟೈಮಲ್ಲಿ ಅವರೇ ನಿಮ್ಮ ಲ್ಯಾಪ್ಟಾಪನ್ನು ಟಚ್ ಮಾಡಿ ಈ ಒಂದು ಎರರ್ನ ಮಾಡಿರ್ಬೋದು ಅಂದಾಗ ನವದೀಪ್ಗೆ ನಿಜವಾಗ್ಲೂ ಮಗನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಇಲ್ಲಿ ರಾಮಾಚಾರಿ ಅಂತೂ ಸೂಪರ್ ಆಚಾರ ಮೇಡಮ್, ನೀವಂತೂ ನಿಮ್ಮ ಮೇಲೆ ಅನುಮಾನ ಪಟ್ಟರೆ ತಗೊಂಡೋಗಿ ಡೈರೆಕ್ಟಾಗಿ ಅವ್ರ ಮಗನ ಮೇಲೇ ಹಾಕ್ಬಿಟ್ರಲ್ಲ, ತಲೆಯಲ್ಲಿ ಹುಳ ಬಿಟ್ಬಿಟ್ರಲ್ಲ ನೀವು ಅಂತ ಹೇಳಿ, ತದನಂತರ ಇಂಥವ್ರಿಗೆಲ್ಲ ಹೀಗೆ ಆಗಬೇಕು ಅಂತ ಚಾರು ಹೇಳ್ತಾಳೆ. ಕೊನೆಗೂ ಇಲ್ಲಿ ನವದೀಪ್ ಮಗನ್ನ ಕೇಳಿದಾಗ ಖಂಡಿತವಾಗ್ಲೂ ಮಗನಿಂದ ಯಾವುದೇ ರೀತಿ ಎರರ್ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಜೊತೆಗೆ ಇಲ್ಲಿ ಚಾರು ಏನೋ ಗೇಮ್ ಆಡ್ತಿರ್ಬೋದು ಅಂತ ನವದೀಪ್ಗೆ ಅನ್ಸುತ್ತೆ. ಹಾಗಾಗಿ ಮೊದಲು ಚಾರು ಜೊತೆ ನನ್ನ ಮಗನ ಮದುವೆ ಮಾಡೇ ಬಿಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಕೊಂಡಿದ್ದೆ. ಮಾನ್ಯತಾ ಹತ್ರಕ್ಕೆ ಬರ್ತಾರೆ. ಮಾನ್ಯತಾ ಹತ್ರಕ್ಕೆ ಬಂದಿದ್ದೆ, ತುಂಬ ತಡ ಆಗ್ತಾ ಇಲ್ಲ, ಈಗಲೇ ಮದುವೆ ಮಾಡಿ ಮುಗಿಸ್ಬಿಡೋಣ, ಹೀಗೆ ಮುಂದಕ್ಕೆ ಸಾಕ್ತಾ ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ವಿವೇಕ್ ಅಂತೂ ಡೆಲಿವರಿ ಆಗದೆ ಇದು ಪರವಾಗಿಲ್ಲ, ಮೊದಲೇ ನಾನು ಮದುವೆ ಆಗ್ಬಿಡ್ತೀನಿ ಅಂತೆಲ್ಲ ಮಾತಾಡ್ತಾರೆ. ಈ ಕಡೆ ಮಾನ್ಯತಾಗಂತೂ ನಿಜವಾಗ್ಲೂ ಖುಷಿ, ತನ್ನ ಮಗನ ತಾನು ಅಂದ್ಕೊಂಡಿರ್ತಕ್ಕಂಥ ಸ್ಟೇಟಸ್ಫುಲ್ ಪರ್ಸನ್ಗೆ ಮದುವೆ ಮಾಡಿಕೊಡ್ತಿದ್ದೀನಿ ಅಂತ. ಅದೇ ಕಾರಣಕ್ಕೆ ಚಾರುಗೆ ಕಾಲ್ ಮಾಡಿ, ಮನೆಗೆ ಬಾ ಚಾರು, ನಿನ್ನ ಜೊತೆ ಇಂಪಾರ್ಟೆಂಟ್ ವಿಷಯವನ್ನು ಮಾತಾಡಬೇಕು ಅಂತ ಹೇಳ್ತಾರೆ. ಈ ಕಡೆ ಮಾನ್ಯತಾಗೆ ಏನು ಮಾತಾಡ್ಬೋದು, ಖಂಡಿತ ಏನಾದರೂ ಎಡ್ವರ್ಟ್ ಆಗಿಬಿಡ್ತಾ ಬಿದ್ದುಬಿಟ್ವಾ ಅಂತ ಹೇಳಿ ಚಾರುಗೆ ಭಯ ಆಗುತ್ತೆ. ಆದರೂ ಕೂಡ ರಾಮಾಚಾರಿ ಜೊತೆಲಿ ಇರೋದ್ರಿಂದ ಧೈರ್ಯವಾಗಿ ಚಾರುಚಾರಿ ಇಬ್ಬರು ಕೂಡ ಮಾನ್ಯತಾ ಮನೆಗೆ ಎಂಟ್ರಿ ಕೊಡ್ತಾರೆ. ಇದೆಲ್ಲದ್ರ ಜೊತೆಗೆ ಇಲ್ಲಿ ರುಕ್ಕುನ ಮನೆಯಲ್ಲೇ ಬಂಧಿಸಿಟ್ಟಿದ್ದಾರೆ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ. ಯಾಕಂದರೆ ಬೇಕಾದಾಗ ಸಾಕ್ಷಿ ಬೇಕಾಗತ್ತೆ. ಆ ನವದೀಪ್ ಮತ್ತು ಮಾನ್ಯತಾನ ಕೆಡ್ಡಾಗೆ ಬೀಳಿಸಿ ಅರೆಸ್ಟ್ ಮಾಡಿಸಿದಾಗ ರುಕ್ಕು ಅದಕ್ಕೆ ಸಾಕ್ಷಿ ಆಗ್ತಾಳೆ ಅಂತ ಹೇಳಿ ತುಂಬ ಸೇಫಾಗಿ ಮನೆಯಲ್ಲೇ ಒಂದು ಹೊರಗಡೆ ಇರ್ತಕ್ಕಂಥ ಮನೆಯಲ್ಲಿ ಆಕೆಯನ್ನು ಕಾಪಾಡಿದ್ದಾರೆ, ಆಕೆಯನ್ನು ಬಂಧಿಸಿಟ್ಟಿದ್ದಾರೆ. ಬಟ್ ಇಲ್ಲಿ ರುಕ್ಕು ಮಾತ್ರ ಈ ಕ್ಷಣಕ್ಕೂ ಕೂಡ ಚಾರು ಇಂತಾನೇ ನನ್ನ ಗಂಡ ಸತ್ತಿದ್ದು ಅಂತಾನೆ ಅನ್ಕೊಂಡಿದ್ದಾರೆ. ತಾನು ಸಾಯಿಸಿದ್ರು ಕೂಡ ಇದಕ್ಕೆ ಕಾರಣ ಚಾರುನೇ ನನ್ನ ಗಂಡನ್ನ ಸಾಯಿಸುವ ಹಾಗೆ ಮಾಡಿದ್ಲು ಅಂತ ಇಲ್ಲಿ ಮತ್ತಷ್ಟು ಚಾರು ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಹೀಗಾದ್ರೂ ಮಾಡಿ ಇಲ್ಲಿ ಚಾರಿ ಆಡ್ತಿರೋ ನಾಟಕಕ್ಕೆ ಫುಲ್ ಸ್ಟಾಪ್ ಇಡಬೇಕು, ಸತ್ತಿರೋದು ರಾಮಾಚಾರಿ ಅಲ್ಲೋ ಅನ್ನೋ ವಿಷಯವನ್ನ ಮತ್ತು ನಾನು ಹೇಳಬೇಕು ಅಂತ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಸಾಕಷ್ಟು ರೀತಿಯಲ್ಲಿ ಕೂಡ ಟ್ರೈ ಮಾಡ್ತಿದ್ದಾರೆ. ಇದು ಎಲ್ಲದರ ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಜಾನಕಿ ಅಮ್ಮ ಅಜ್ಜಿಗೂ ಕೂಡ ವಿಷಯ ಗೊತ್ತಾಗಿದೆ, ರಾಮಾಚಾರಿ ಸತ್ತಿಲ್ಲ, ಸತ್ತಿರೋದು ಕಿಟ್ಟಿ ಅಂತ. ನಿಜವಾಗ್ಲೂ ಆ ಒಂದು ವಿಷಯ ಗೊತ್ತಾದಾಗ ಅವರು ಕುಸ್ತು ಹೋಗ್ಬಿಡ್ತಾರೆ. ಒಂದು ಕಡೆ ರಾಮಾಚಾರಿ ಬದುಕಿರೋ ಖುಷಿ, ಒಂದು ಕಡೆ ಮಗ ಕಿಟ್ಟಿ ಸತ್ತಿರೋ ಖುಷಿ. ಏನಪ್ಪ ಇದು ಈ ರೀತಿ ಆಯ್ತಲ್ಲ, ಅವನು ಮದುವೆ ಆದ ಹುಡುಗಿಯಿಂದನೇ ಅವನಿಗೆ ಅಲ್ಪಾಯುಷ್ಯ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ಅವನ ಹೆಂಡ್ತಿನೇ ಅವನನ್ನು ಸಹಾಯಿಸ್ಬಿಡ್ಲಲ್ಲ ಅಂತ ತುಂಬಾ ಕುಸ್ತೋಗ್ತಾರೆ. ರುಕ್ಕುಗೆ ಸರಿಯಾಗಿ ತರಾಟೆಯನ್ನು ಕೂಡ ತಗೋತಾರೆ. ಬಟ್ ಯಾರಿಗೂ ಕೂಡ ಈ ವಿಷಯ ಹೇಳಬಾರ್ದು ಅಂತ ರಾಮಾಚಾರಿ ಚಾರು ಇಬ್ರು ಕೂಡ ಜಾನಕಿ ಅಮ್ಮ ಅಜ್ಜಿಯಿಂದ ಮಾತು ತಗೊಂಡಿರ್ತಾರೆ. ಬಿಕಾಸ್ ತನ್ನ ತಮ್ಮನಿಗೆ ಸಾವಿಗೆ ನ್ಯಾಯ ಕೊಡಿಸ್ಬೇಕು
ಗೆಲ್ಲಿಸಬೇಕು ಅಂದರೆ ನಾವು ಇದನ್ನು ಮಾಡಲೇಬೇಕಾಗತ್ತ ನಾಟಕನ ಅಂತ. ಹಾಗಾಗಿ ಜಾನಕಿ ಅಮ್ಮ ಅಜ್ಜಿ ಕೂಡ ಇಲ್ಲಿ ರಾಮಾಚಾರಿ ಚಾರು ನಾಟಕಕ್ಕೆ ಇಬ್ಬರಿಗೂ ಕೂಡ ಸಾಥ್ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಮಾನ್ಯತಾ ಮನೆಗೆ ಬರ್ತಾರೆ. ಮಾನ್ಯತಾ ಮನೆಗೆ ಬರ್ತಿದ್ದಾಗ ಆಲ್ರೆಡಿ ನವದೀಪ್ ಮತ್ತು ವಿವೇಕನ್ನು ನೋಡಿ ನಿಜವಾಗ್ಲೂ ಇವರಿಬ್ಬರು ಏನೋ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂತ ಅನ್ಕೋತಾರೆ. ನಂತರ ಈ ಕಡೆ ಮಾನ್ಯತಾ ಮತ್ತು ನವದೀಪ್ ಇಬ್ಬರು ಕೂಡ ಸೇರಿಕೊಂಡು ತುಂಬ ತಡ ಆಗ್ತದೆ, ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿದಾಗ ಇಲ್ಲಿ ಚಾರು ಮೊದಲಲ್ಲಿ ಯಾಕೆ ಇಷ್ಟು ಬೇಗ ಮದುವೆ, ನಾನು ಇನ್ನೂ ಕೂಡ ಡೆಲಿವರಿ ಆಗಬೇಕು ಅಂತೆಲ್ಲ ಹೇಳಿದಾಗ ಅಯ್ಯೋ ಏನಂತ ನಿಮ್ಮ ಪ್ರೆಗ್ನೆಂಟಲ್ಲೇ ನಾನು ನಿಮ್ಮನ್ನು ಒಪ್ಕೊಂಡಿದ್ದೇನೆ, ಆಮೇಲೆ ನಿಮ್ಮ ಮಗನ ಒಪ್ಕೊಳ್ಳೋದಿಲ್ವಾ, ಖಂಡಿತವಾಗ್ಲೂ ನಾನು ಇದೇ ರೀತಿ ಮದುವೆ ಆಗೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ಇಲ್ಲಿ ವಿವೇಕ್ ಹೇಳ್ತಾರೆ. ನಿಜವಾಗ್ಲೂ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ರಾಮಾಚಾರಿ ಕೂಡ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಒಂದು ಕ್ಷಣ ಚಾರು ಒಳ್ಳೆ ಒಂದು ಟ್ವಿಸ್ಟ್ ಅನ್ನೇ ಕೊಡ್ತಾರೆ. ನಿಜವಾಗ್ಲೂ ಮಾನ್ಯತಾ ಮತ್ತೆ ನವದೀಪ್ ಕೆಟ್ಟಾಗಿ ಬೀಳ್ತಾರೆ ಅಂತ ಹೇಳ್ಬೋದು. ಯಾಕೆ ಇನ್ನು ಸ್ವಲ್ಪ ದಿನ ಮದುವೆ ಅದು ಇದು ಅಂದ್ರೆ ಜಸ್ಟ್ ಇನ್ನೊಂದು ವಾರದಲ್ಲೇ ಮದುವೆ ಇಟ್ಕೊಂಡ್ಬಿಡಿ, ಮದುವೆ ಆಗೋದೇ ಇದೆಯಂತ ಈ ವಾರನೇ ಮದುವೆ ಆಗ್ಬಿಡ್ಲಿ ಅಂತ ಹೇಳಿದ ತಕ್ಷಣ ಮಾನ್ಯತಾಗೆ ಫುಲ್ ಖುಷಿ ಆಗ್ಬಿಡತ್ತೆ. ಈ ಕಡೆ ನವದೀಪ್ಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ವಿವೇಕ್ಗೆ ನವದೀಪ್ಗೆ ಏನೋ ಡ್ರಾಮಾ ಮಾಡ್ತಿದ್ದಾಳೆ, ಗೇಮ್ ಪ್ಲೇ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ರು. ಬಟ್ ಯಾವ ಕ್ಷಣ ಇಲ್ಲಿ ಚಾರು ಹೇಳಿದ್ರು ನಿಜವಾಗ್ಲೂ ಅಚ್ಚರಿ ಆಗುತ್ತೆ. ಸರಿ ಅಂತ ಒಂದೇ ವಾರದಲ್ಲಿ ಮದುವೆ ಫಿಕ್ಸ್ ಮಾಡ್ತಿದ್ದಾರೆ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಗೊತ್ತದೆ ಜಿಕೆಗೆ ಖಂಡಿತ ಒಂದು ವಾರದಲ್ಲಿ ಮದುವೆ ಅಲ್ಲ, ನಿಮ್ಮಿಬ್ಬರನ್ನ ಕೂಡ ಕೆಡ್ಡಾಗೆ ಬೀಳ್ಸೋದಕ್ಕೆ ಟೈಮ್ ಫಿಕ್ಸ್ ಮಾಡ್ತಿದ್ದಾರೆ, ನಿಮ್ಮಿಬ್ಬರಿಗೆ ಮುಹೂರ್ತ ಫಿಕ್ಸ್ ಮಾಡ್ತಿರೋದು ಅವರು ಅಂತ ಜಿಕೆಗೆ ತುಂಬಾ ಚೆನ್ನಾಗಿ ಗೊತ್ತದೆ. ತದನಂತರ ಇಲ್ಲಿ ಚಾರಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಅವ್ರಿಗೆ ರಾಘು ಜಾನ್ಸಿ ವಿಷಯದ ಬಗ್ಗೆ ಯೋಚನೆ ಆಗ್ಬಿಡುತ್ತೆ. ಬಿಕಾಸ್ ರಾಘು ಬದುಕಲ್ಲಿ ಜಾನ್ಸಿ ಬದುಕಲ್ಲಿ ಮತ್ತಿನ್ನೇನು ನಡೀತದೆ ಅನ್ನೋದು ರಾಮಾಚಾರಿಗೆ ಗೊತ್ತಾಗುತ್ತೆ. ಅದನ್ನ ಸರಿಪಡಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ನಿಜ, ಇಲ್ಲಿ ರಾಘು ಜಾನ್ಸಿಗೆ ಅಜ್ಜಿನೇ ಗ್ರೀನ್ ಸಿಗ್ನಲ್ ಕೊಟ್ಟರು ಅವರ ಸಂಸಾರ ಶುರು ಮಾಡೋದಕ್ಕೆ. ಬಟ್ ಆದ್ರೂ ಕೂಡ ಇಲ್ಲಿ ಅನಿತಾ ಆಡಿದಂತ ಆಟ ನಿಜವಾಗ್ಲೂ ಪಲ್ಲವಿಯ ಬದುಕಲ್ಲಿ ಅಲ್ಲುಲ್ಲ ಕಲ್ಲೂಲನೆ ಎಬ್ಬಿಸ್ತದೆ. ಇಲ್ಲಿ ಅಣ್ಣಂಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ಅಣ್ಣನ ಮುಖಾಂತರ ಪಲ್ಲವಿಗೆ ಡಿವೋರ್ಸ್ ನೋಟಿಸ್ ಅನ್ನ ಕಳಿಸಿದಾಳೆ ಅನಿತಾ. ಇದರಿಂದಾಗಿ ಕುಸ್ತೋದಂತ ಪಲ್ಲವಿ, ನನ್ನ ಬದುಕು ಸರ್ವನಾಶ ಆಗೋಯ್ತು, ನಿನ್ನ ಬದುಕಿಗೋಸ್ಕರ ನನ್ನ ಬದುಕನ್ನ ಸರ್ವನಾಶ ಮಾಡಿಬಿಟ್ಯಾ, ನೀನು ಒಬ್ಬ ಅಣ್ಣನ ಹಾಗೆ ಹೀಗೆ ಅಂತ ಹೇಳಿ ರಾಘುಗೆ ಹೇಳ್ತಿದ್ದಾಗೆ ಈ ಕಡೆ ರಾಘು ತನ್ನ ಕುಟುಂಬವನ್ನೇ ತನ್ನ ಮೊದಲ ಆಯ್ಕೆಯಾಗಿ ಮಾಡ್ಕೋತಾರೆ. ತಾತನ ಆಶೀರ್ವಾದ ತಗೊಂಡು ಮನೆಗೆ ಬಂದಂತ ಝಾನ್ಸಿ ಮುಂದೆ ಕೈ ಮುಗಿದು ನಿಂತು, ಝಾನ್ಸಿ ಮೇಡಮ್ ದಯವಿಟ್ಟು ನೀವು ಮನೆಯಿಂದ ಹೊರಟೋಗ್ಬಿಡಿ, ನನಗೆ ನನ್ನ ಕುಟುಂಬನೇ ಮುಖ್ಯ, ನನ್ನ ಕುಟುಂಬವನ್ನ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಗಂಡನೇ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ಮೇಲೆ ಇನ್ನಿಲ್ಲಿರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ಭಾವಿಸ್ತಂದ ಝಾನ್ಸಿ ತನ್ನ ಲಗೇಜ್ ಸಮೇತ ಮನೆ ಬಿಟ್ಟು ಹೋಗ್ತಿದ್ದಾಳೆ. ಇದರಿಂದ ಪಲ್ಲವಿ ಎಲ್ಲರೂ ಕೂಡ ಖುಷಿ ಆಗ್ತಿದ್ದಾರೆ. ಆತ ಕಡೆ ರಾಘು ಮತ್ತೆ ಅನಿತಾ ಮದುವೆ ಫಿಕ್ಸ್ ಆಗ್ತದೆ. ಬಟ್ ಇಲ್ಲಿ ಝಾನ್ಸಿ ಮತ್ತೆ ರಾಘುನ ದೂರ ಮಾಡಿದಂತ ಒಂದು ಫ್ಯಾಮಿಲಿನೇ ಅವರಿಬ್ರನ್ನ ಒಂದ್ ಮಾಡಬೇಕು ಆ ರೀತಿಯಲ್ಲಿ ಚಾರು ಇಬ್ರು ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಇದು ಎಲ್ಲದ್ರ ಜೊತೆಗೆ ಚಾರುವಿನ ಒಂದು ಆಟ ಬಟಾಬೈಲಾಗ್ಬಿಡತ್ತ ನವದೀಪ್ ಮುಂದೆ. ಬಟಾಬೈಲಾಗಿದೆ, ನವದೀಪ್ ಚಾರುನ ಕಿಡ್ನಾಪ್ ಮಾಡಿಸಿದ್ದೆ ತಮ್ಮ ಒಂದು ಆಟವನ್ನ ಶುರು ಮಾಡ್ಕೋತಾರ. ಏನಾಗುತ್ತೆ ಏನ್ ಆಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನ ಮರಿಬೇಡಿ.